ಫ್ರೆಂಡ್ಸ್ ನಮಸ್ಕಾರ. ನಾನು ಮನಸ್ಸೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ನಿಮಗೆ ಇಲ್ಲಿ ಒಂದು ನ್ಯೂ ಜಸ್ಟ್ ಥ್ರೆಡ್ ಡಿಸೈನ್ಸನ್ನು ಇಲ್ಲಿ ನಾನು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಫಸ್ಟು ಗೋಲ್ಡ್ ಚೈನಲ್ಲಿ ನಾನು ಮೊದಲನೇದಾಗಿ ಬ್ಲೌಸ್ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಯಾವ ಶೇಪ್ ಬೇಕೋ ಆ ಶೇಪಲ್ಲೂ ಸಹಿತ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಆ ಮಾರ್ಕಿನ ರೀತಿಯಲ್ಲೇ ನಾನು ಗೋಲ್ಡ್ ಚೈನ್ನ ತೆಗೆದುಕೊಂಡು ಗೋಲ್ಡ್ ಥ್ರೆಡ್ನ ತೆಗೆದುಕೊಂಡು ಗೋಲ್ಡ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಫಸ್ಟು ಸೆಕೆಂಡ್ ಥರ್ಡು 3 ಚೈನ್ಸ್ನ ಹಾಕ್ಕೋಬೇಕು. ಫಸ್ಟು ಸೆಕೆಂಡು ಥರ್ಡು 3 ಚೈನ್ಸ್ನ ಈ ರೀತಿ ಹಾಕ್ಕೊಂಡಾದಮೇಲೆ ನೋಡ್ತಿದ್ದೀರಲ್ಲ ಈ ರೀತಿ, ಯಾಕೆಂದರೆ ಹೊಲಿಯುವಾಗ ಜಾಸ್ತಿ ಬೀಡ್ಸ್ಗೆ ಹೊಡೆತ ಬೀಳಬಾರ್ದು ಅನ್ನೋ ಕಾರಣದಿಂದ 3 ಚೈನ್ಸ್ನ ನಾವು ಯಾವಾಗಲೂ ಹ್ಯಾರಿ ವರ್ಕ್ನಲ್ಲಿ ಹಾಕ್ಕೊಳ್ತೀವಿ. ಬಟ್ ಇಲ್ಲಿ ಜಾಸ್ತಿ ನಾನು ಬೀಡ್ಸ್ನ ಯೂಸ್ ಮಾಡಿಲ್ಲ. ಕಸ್ಟಮರ್ ನನಗೆ ಬೀಡ್ಸ್ ಜಾಸ್ತಿ ಬೇಡ, ಜಾಸ್ತಿ ಥ್ರೆಡ್ ವರ್ಕ್ ಇರಬೇಕು ಅಂತ ಹೇಳಿದ್ರು ಫ್ರೆಂಡ್ಸ್. ಬಟ್ ಇದು ನ್ಯೂ ಡಿಸೈನು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿರಿ, ಕಾಲು ಇಂಚಲ್ಲಿ ನಾನು 2 ಇಂದ ಇಟ್ಕೊಂಡು, ಅಂದರೆ ಒಟ್ಟು ಆಲ್ಮೋಸ್ಟ್ 4 ನಡುವೆ ಗ್ಯಾಪಲ್ಲೂ ಕಾಲು ಇಂಚು ಬರೋ ರೀತಿಯಾಗಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ದಿಲ್ಲ ಈ ರೀತಿಯಾಗಿ ನೀಟಾಗಿ ಇಲ್ಲಿ ಫುಲ್ಲು 3 ಲೈನ್ ಬರಬೇಕು ಫ್ರೆಂಡ್ಸ್. ಅಂದರೆ ಇಲ್ಲಿ 3ನ ಇಲ್ಲೊಂದು ಬೀಡ್ಸ್, ಅಂದರೆ 1 ಇಂಚು ಬಿಟ್ಟು ಬೀಡ್ಸ್ ಬರೋ ರೀತಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟು ಇಲ್ಲಿ 3ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಂತರ ನಾನು ಒಂದು ರೌಂಡ್ ಶೇಪ್ ಬರಬೇಕು. ನಿಮ್ಗೆ ಯಾವ ದೊಡ್ಡಕ್ಕೆ ಬೇಕು ಅಂದರೆ ದೊಡ್ಡಕ್ಕೆ, ಚಿಕ್ಕಕ್ಕೆ ಬೇಕು ಅಂದರೆ ಚಿಕ್ಕಕ್ಕೆ, ಯಾವುದಾದ್ರೂ ಒಂದು ಅಚ್ಚನ್ನು ಇಟ್ಕೊಂಡು ನಾವು ಈ ರೀತಿ ರೌಂಡ್ ಶೇಪ್ನ ತೊಗೋಬೇಕು. ನಂತರ ನಾವು ಹಾಕ್ಕೊಂಡಿರೋ ಆ 3 ಚೈನಿಗೂ, ಚೈನ್ ಹಾಕ್ಕೊಳ್ಳೋಕ್ಕೆ ಅಂತ 3 ಲೈನ್ ಹಾಕ್ಕೊಂಡಿದ್ದೀವಲ್ಲ, ಆ 3 ಲೈನಿಗೂ 1 ಇಂಚ್ ಬೀಡ್ ಬರಬೇಕು ಫ್ರೆಂಡ್ಸ್. ಆ ರೀತಿಯಾಗಿ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 3ಕ್ಕೂ ಸ್ವಲ್ಪ ಗ್ಯಾಪ್ ಇರೋ ಥರ, ಆಮೇಲೆ 1 ಇಂಚಿಂದ ನಡುವೆ ಬರಬೇಕು. ಆ ರೀತಿಯಾಗಿ ನಾನಿಲ್ಲಿ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲನೇದಾಗಿ. ನಂತರ ಇಲ್ಲಿ ಮತ್ತೆ ತಿರ್ಗಾ ಗೋಲ್ಡ್ ಚೈನನ್ನೇ ನಾನು ತೊಗೊಂಡು ಇಲ್ಲಿ ಗೋಲ್ಡ್ ಥ್ರೆಡ್ಡನ್ನು ತೆಗೆದುಕೊಂಡು ಗೋಲ್ಡ್ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ನಾನು ಎಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ನೋ ಅಲ್ಲಿಗೆ 1 ಬೀಡನ್ನ ನಾನಿಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ. ನಿಮಗೆ ಜಾಸ್ತಿ ಬಿಡಬೇಕು, ಬರೀ ಆ ಲೈನು ನಮಗೆ ಗೋಲ್ಡ್ ಚೈನಲ್ಲಿ ಬೇಡ, ಬೀಡ್ಸ್ ಬೇಕು ಅಥವಾ ಕಟ್ ಬೀಡ್ಸ್ ಬೇಕು ಅಂತಂದರೆ ಅದನ್ನು ನಾವು ಸಹಿತ ಕಟ್ ಬೀಡ್ಸಲ್ಲಾಗಿರೋದು, ಬೀಡ್ಸಲ್ಲಿ ಯಾವುದ್ರಲ್ಲಿ ಬೇಕಾದರೂ ಹಾಕೋಬೋದು. ಬಟ್ ಇಲ್ಲಿ ನನಗೆ ಕಸ್ಟಮರು ನನಗೆ ಜಾಸ್ತಿ ಬೀಡ್ ವರ್ಕೇ ಬೇಡ ಅಂತ ಹೇಳಿದ್ರು. ಬಟ್ ನಾನಿಲ್ಲಿ ಕೆಲವೊಂದೊಂದು ಇದ್ದರೆ ಚೆನ್ನಾಗಿ ಅಂತೇಳಿ ಇಲ್ಲೊಂದು ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ನಾನು ಸೆಕೆಂಡ್ ಚೈನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಾವು ರೌಂಡ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ನಾಟ್ನ ಹಾಕ್ಕೊಳ್ತೀವಿ. ಈಗ ತಿರ್ಗಿ 3ನೇ ಚೈನ್ ಇದೆಯಲ್ಲ ಅದಕ್ಕೂ ನಾನು ಇದೇ ರೀತಿಯಾಗಿ 3 ಲೈನ್ಗೆ 3rd ಚೈನನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಈ ರೀತಿಯಾಗಿ. ಇದೇ ರೀತಿ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ವು ಅಲ್ಲಿಗೆ 1 ಬೀಡು ಮತ್ತು ತಿರ್ಗಿ ಚೈನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್. ಗೋಲ್ಡ್ ವರ್ಕ್ ಆಗಿರೋದಕ್ಕಿಂತ ಗ್ರೀನ್ ಆಗಿರೋದು ಬ್ಲೌಸ್ ಪೀಸುವ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅವರು ಎಲ್ಲದಕ್ಕೂ ಮ್ಯಾಚ್ ಆಗಬೇಕು ಅನ್ನೋ ಕಾರಣದಿಂದ ಗೋಲ್ಡ್ ಚೈನಲ್ಲೇ, ಅಂದರೆ ಸ್ಯಾರಿ ಯಾವುದಕ್ಕಾದರೂ ಹಾಕ್ಕೋಬೋದು ನಾವು ಗೋಲ್ಡ್ ಇದ್ದರೆ ಅಂತೇಳಿ ನಾನು ಗೋಲ್ಡ್ ವರ್ಕ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅವ್ರು ಸ್ಯಾರಿ ಕಲರ್ನ ಅಷ್ಟು ಕ್ಲೀನಾಗಿ ಹಾಕಿರಲಿಲ್ಲ. ಆಮೇಲೆ 6 ಕೊಟ್ಟಿದ್ರು ಫ್ರೆಂಡ್ಸ್ ಮೊದಲು. ಹಾಗಾಗಿ ನಂತರ ಇಲ್ಲಿ ನಾನು ಪ್ಲಸ್ ಆಕಾರವಾಗಿ ವೃತ್ತದಲ್ಲಿ ಫಸ್ಟು ಪ್ಲಸ್ ಆಕಾರದಾಗಿ ನಾನು ಪೆನ್ಸಿಲಲ್ಲಿ ಬರ್ಕೊಂಡಿದ್ದೀನಿ. ನಂತರ ಚಮಕ ತೆಗೆದುಕೊಂಡ್ಬಿಟ್ಟು ಈ ರೀತಿ ಪ್ಲಸ್ ಆಕಾರವಾಗಿಯೇ ಮೊದಲು ಮಾಡ್ಕೊಳ್ತೀವಿ. ಯಾಕೆಂದರೆ ನಮಗೆ ಆವಾಗ ಗ್ರಿಪ್ ಸಿಗುತ್ತೆ. ಒಂದೊಂದು ಪೆಟಲ್ನ, ಅಂದರೆ ರೋಸ್ ಪೆಟಲ್ ಬರೋ ರೀತಿಯಾಗಿ ನಾನು ಇಲ್ಲಿ ದಾರನ ನಾಟ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ಈ ರೀತಿ ಪ್ಲಸ್ ಆಕಾರ ಆದ ನಂತರ ಮತ್ತೆ ತಿರ್ಗಿ ಅವೆರಡರ ನಡುವೆ ಹಾಕ್ಕೊಂಡು ಮತ್ತೆ ಅವೆರಡರ ನಡುವೆ, ಅಂದರೆ ಒಂದೊಂದು ಕಡೆ 3 ಬರೋ ರೀತಿ ನಾನು ಪ್ಲಸ್ ಆಕಾರದ ನಡುವೆ 3 ಬರಬೇಕು ಫ್ರೆಂಡ್ಸ್. ಆವಾಗ ಅದು ಫುಲ್ ಆಗುತ್ತೆ. ಆ ರೀತಿಯಾಗಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಈ ರೀತಿ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದು ಒಂದು ಹೊಸ ಡಿಸೈನು ಫ್ರೆಂಡ್ಸ್. ಅದನ್ನು ನಾನು ಇಲ್ಲಿ ಕಸ್ಟಮರ್ಗೆ ಮಾಡಿಕೊಟ್ಟಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ಮತ್ತು ಟ್ರೆಂಡಿಂಗಲ್ಲೂ ಇತ್ತು ಫ್ರೆಂಡ್ಸ್. ಹಾಗಾಗಿ ನಾನು ಇದನ್ನೇ ಮಾಡಿದೆ, ಚೆನ್ನಾಗಿತ್ತು. ಲಾಸ್ಟಲ್ಲಿ ನಾನು 3ಕ್ಕೂ ಸಹಿತ ಇದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೇಮ್ ಮೊದಲೇದಕ್ಕೆ ನಾನು ಯಾವ ರೀತಿ ನಾಟ್ ಹಾಕ್ಕೊಂಡೋ ಚಮಕ ಇಟ್ಬಿಟ್ಟು ಅದೇ ರೀತಿ ಇಲ್ಲಿ ನಾನು 6 ಎಳೆ ದಾರನ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ನನಗೂ ತುಂಬ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಂತರ ತುಂಬ ಈಸಿ ಫ್ರೆಂಡ್ಸ್ ಬ್ಲೌಸ್ ವರ್ಕ್ನ ಮಾಡ್ಕೊಳ್ಳೋದು. ನಮಗೂ ಒಂದು ಖುಷಿ ಇರುತ್ತೆ, ಬಟ್ ಸ್ವಲ್ಪ ಸೊಂಟ ನೋವು ಬರುತ್ತೆ. ಬಟ್ ನಿಜವಾಗ್ಲೂ ನಾವೇ ಹಾಕ್ಕೊಳ್ಳಿದ್ದು
ಹಾಕ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ. ನಂಗೆ ಕಸ್ಟಮರ್ಸು ತುಂಬ ಇಷ್ಟ ಆಗಿದೆ ಅಂತಲೂ ಹೇಳಿದರು ಫ್ರೆಂಡ್ಸ್. ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ ಇದೇ ರೀತಿ ನಾನು ಫ್ರಂಟು ಸ್ಲೀವ್ಸ್ ಎರಡಕ್ಕೂ ನಾನಿಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಡಿಸೈನ್ಸನ್ನ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಈಸಿಯಾಗಿ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಫಸ್ಟು ಸ್ಟಾರ್ಟಿಂಗ್ ಹಾಕಿದಾಗ ಸ್ವಲ್ಪ ಟಫ್ ಅನಿಸುತ್ತೆ, ಬಟ್ ನಿಜವಾಗ್ಲೂ ಸಖತ್ತಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಫುಲ್ ವರ್ಕು. ಬಟ್ ಅವರು ಸೈಡ್ಸ್ ಎಲ್ಲೂ ಬೀಡ್ಸ್ ಏನು ಬೇಡ ಅಂದಿದ್ರು. ನಾನು ಒಂದೆರಡು ಎಲೆಗಳ ಥರ ಮಾಡ್ಬೋದಿತ್ತು ಫ್ರೆಂಡ್ಸ್, ಬಟ್ ಅವರು ಬೀಡ್ಸಲ್ಲಿ ಬೇಡವೇ ಬೇಡ ಅಂದಿರೋದಕ್ಕೆ ನಾನು ಏನೂ ಹಾಕಿಲ್ಲ. ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಲಾಸ್ಟಲ್ಲಿ ಈ ರೀತಿ ಫ್ರೆಂಡ್ಸ್ ನೋಡಿ, ಇದು ಸ್ಲೀವ್ಸಲ್ಲಿ ಈ ರೀತಿ ಮೂರು ಪೆಟ್ಟಲ್ಲಿ ಸೆಂಟ್ರಲ್ಲಿ ಹಾಕ್ಕೊಂಡಿದ್ದೀನಿ. ಅಲ್ಲೊಂದು ಇಲ್ಲೊಂದು ಡಾಟ್ಸ್ ಅಂದರೆ ಗುಂಡುಗಳನ್ನ ಹಾಕ್ಕೊಂಡಿದ್ದೀನಿ. ಇವಕ್ಕೆಲ್ಲ ಈ ರೀತಿನೇ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಸೈಡ್ಸ್ ಎಲ್ಲ ಜಾಸ್ತಿ ವರ್ಕ್ ಬಂದಿದೆ ಫ್ರೆಂಡ್ಸ್. ಹಾಗಾಗಿ ನಾನು ಎಲ್ಲೂ ಫ್ರಂಟು ಮತ್ತು ಬ್ಯಾಕು ಕೊಟ್ಟಿಲ್ಲ.